ಒಂದು ನಿಮಿಷ ಕೇಳಿ ಸಭಾನಾಯಕರು ನೋಡಿ 13 ನಿಮಿಷ ಆಗ್ತಿದೆ ಕ್ವಶನ್. ನಾ ಹೇಳ್ತೀನಿ 1 hour 15 ನಿಮಿಷಕ್ಕೆ ಕಟ್ ಮಾಡಿಬಿಡ್ತೀನಿ. 13 ನಿಮಿಷವರೆಗೆ ಕ್ವಶನ್ ಆನ್ಸರ್ ಏನು ಐತಿನಿಲ್ಲ ಅದಕ್ಕೆ ಅಲ್ಲಿ ಹೇಳ್ರಿ. ಇಲ್ಲ ಕೇಳಂಗೆ ಕೊಡಂಗಿಲ್ಲ, ಕೊಡೋದಲ್ಲ ಯಾಕೆ ಮಾತಾಡ್ತೀರಿ? ನಮೋಸಿ ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರನ್ನ ಪ್ರಶ್ನೆ 1083 ಕೇಳ್ತೇನೆ. ನೋಡಿ 5 ನಿಮಿಷ ಬೆಲ್ ಹೊಡಿತೀನಿ, ಬಂದ್ ಮಾಡ್ಬೇಕು. ಯಾರು ಮಂತ್ರಿಗಳಿಲ್ಲ, ಬಂದ್ ಮಾಡಲಿಲ್ಲ ನಾ ಮುಂದಕ್ಕೆ ಹೋಗ್ತೀನಿ. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯದ ಉಪನೋಂದಣಿ ಕಚೇರಿಗಳಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಿಜಿಟಲ್ ಆಗಬೇಕು, ಈ ಖಾತೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ 2.5-3 ತಿಂಗಳಿಂದ ಆ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಸರಿ. ಆದರೆ ಈ ಖಾತೆ ಪಡಿಬೇಕು ಅಂತಂದರೆ ಮಾನ್ಯ ಸಚಿವರ ಬಗ್ಗೆ ನಮಗೆ ಸಾಕಷ್ಟು ಅಭಿಮಾನ ಇದೆ, ಭಾಳ ಒಳ್ಳೆಯ ಸಚಿವರು, ಅದರೊಳಗೇನು ಎರಡು ಮತ್ತಿಲ್ಲ, ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಖಾತೆ ಪಡಿಬೇಕು ಅಂತಂದರೆ ಅಟ್ ದ ಲೋವರ್ ಲೆವೆಲ್ ಸಾಕಷ್ಟು ಹಣ ಕೊಟ್ಟು, ಕರಪ್ಷನ್ ಕೊಟ್ಟು ಆ ಖಾತೆ ಪಡಿಬೇಕಾಗಿದೆ. ದುಡ್ಡು ಕೊಟ್ಟಿಲ್ಲ ಅಂತಂದರೆ ಸರ್ವರ್ ಡೌನ್ ಅಂತ ಹೇಳ್ತಾರೆ, ಮತ್ತೇನೇನೋ ನೆಪ ಹೇಳ್ತಾರೆ. ಆ ನೆಪದಿಂದ ಒಟ್ಟಾರೆ ಮುಂದಕ್ಕೆ ಹಾಕ್ತಾರೆ. ಹೀಗಾಗಿ ಅಂಕಿ ಸಂಖ್ಯೆ ನನಗೊಂದು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನು ಅಂತಂದರೆ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಳೆದ ಒಂದು 2-3 ತಿಂಗಳಿಂದ ಎಲ್ಲ ಕಡೆ, ವಿಶೇಷವಾಗಿ ಬೆಂಗಳೂರಲ್ಲಿ 60% ಇಳಿದೋಗಿದೆ ಅಂತ ಪತ್ರಿಕೆಯಲ್ಲಿ ನೋಡಿದ್ದು ಇಲ್ಲಿ ನಾನು ತೋರಿಸ್ಬೋದು. ಒಟ್ಟಾರೆ ಏನು ಹೇಳ್ತಾರೆ ಅಂತಂದರೆ, ಪೂರ್ವ ಸಿದ್ಧತೆ ಏನು ಆಗಬೇಕಾಗಿತ್ತು, ವಾಟ್ ಎವರ್ ನೆಸಸರಿ ಪ್ರಿಪ್ರೇಷನ್ ಆಗಬೇಕಾಗಿತ್ತು, ಅದು ಎಲ್ಲೋ ಒಂದು ಕಡೆ ಆಗಿಲ್ಲ ಅಂತನೋ ಒಂದು ಸಮಸ್ಯೆಗಳನ್ನು ಎಲ್ಲ ಕಡೆ ತೋರಿಸ್ತಿದ್ದಾರೆ. ಮತ್ತು ಕಾವೇರಿ ತಾಂತ್ರಿಕದಲ್ಲಿ ರಿಲಿಂಕ್ವಿಶ್ ಡೀಡ್ ಮಾಡುವ ಅವಕಾಶ ಇಲ್ಲ ಅಂತನ್ನುವಂಥ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ. ದಯವಿಟ್ಟು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು. ಮಾನ್ಯ ಸಭಾಪತಿಯವರೇ, ಮಾನ್ಯ ಸದಸ್ಯರು ಕೇಳಿರುವಂತಹದ್ದು ಪ್ರಶ್ನೆ ಸಾರ್ವಜನಿಕ ಹಿತದಲ್ಲಿ ಕೇಳಿದ್ದಾರೆ. ಅವರಿಗೆ ಕೆಲವು ಮಾಹಿತಿಯನ್ನು ನಾನು ಉತ್ತರದಲ್ಲಿ ಕೊಡ್ತೇನೆ. ಇದು ತತ್ಕ್ಷಣ ಮಾಡಿದ್ದ ಕೆಲಸ ಏನಲ್ಲ. ತಮಗೆ ಇದರ ಹಿಸ್ಟ್ರಿ ಹೇಳಿಬಿಡ್ತೇನೆ. ಈಗ ಏನಾಗುತ್ತೆ, ಪೇಪರ್ ಖಾತೆಯನ್ನ ತಂದು ಕೊಡ್ತಾ ಇದ್ರು, ಅದ್ರ ಮೇಲೆ ನೋಂದಣಿ ಆಗ್ತಾ ಇತ್ತು. ಆದರೆ ಇವತ್ತಲ್ಲ, 20 ವರ್ಷದಿಂದ ಸರ್ಕಾರದ ಉದ್ದೇಶ ಏನಿದೆ ಅಂದ್ರೆ, ಈ ಪೇಪರ್ ಖಾತಾಗಳ ಬದಲಿಗೆ ಗ್ರಾಮ ಪಂಚಾಯತಿ ಖಾತಾ ಕೊಡ್ತಾರೆ, ಮುನ್ಸಿಪಾಲ್ಟಿ ಕೊಡ್ತಾರೆ, BBMP ಕೊಡ್ತಾರೆ. ಆ ಖಾತಾಗಳು ಡೇಟಾ ಬೇಸಲ್ಲಿ ಇರಬೇಕು. ಡೇಟಾ ಬೇಸು ಕಾವೇರಿ ಜೊತೆಗೆ ಸಮ್ಮಿಲನ ಆಗಬೇಕು. ಅಲ್ಲಿ ಯಾರಿಗೆ ಖಾತಾ ಇದೆ ಅವ್ರದ್ದು ನೋಂದಣಿ ಆಗಬೇಕು ಅನ್ನುವಂಥದ್ದು. ಇದು ಇವತ್ತಲ್ಲ, 2006ರಲ್ಲೇ ಕೃಷಿ ಭೂಮಿಗಳಿಗೆ ನಾವು ಇದನ್ನ ಜಾರಿ ಮಾಡಿದ್ದೇವೆ. ಸೊ ಇವತ್ತೇನು ನಾವು ಈ ಖಾತಾ ಇಂಟೆಗ್ರೇಷನ್ ಮಾಡಿದ್ದೇವೆ, ಕೃಷಿ ಜಮೀನುಗಳಿಗೆ 2006ರಲ್ಲೇ ಆಗ್ಬಿಟ್ಟಿದೆ. ಭೂಮಿ ಅಂತ ನಾವು ಏನು ಡೇಟಾ ಬೇಸ್ ಇದೆ, RTC ಜನರೇಟ್ ಮಾಡ್ತೇವೆ, ಅದರಲ್ಲಿ ಇದ್ರೆ ಮಾತ್ರ ಕೃಷಿ ಭೂಮಿ. ಸೊ ಫಸ್ಟ್ ಇಂಟೆಗ್ರೇಷನ್ 2006ರಲ್ಲಾಯಿತು. 2014ರಲ್ಲಿ ಗ್ರಾಮ ಪಂಚಾಯಿತಿಗಳದ್ದು ಈ ಆಸ್ತಿ ಇಂಟೆಗ್ರೇಷನ್ ಆಗಿದೆ. 2016ರಲ್ಲಿ ಮೋಜಣಿ ಅಂದರೆ 11 ಸ್ಕೆಚ್ ಮಾಡ್ತೀವಿ, ಅದು ಇಂಟೆಗ್ರೇಷನ್ ಆಗಿದೆ. 2020ರಲ್ಲಿ ಈ ಆಸ್ತಿ ಮುನ್ಸಿಪಾಲ್ಟಿಗಳದ್ದು ಆಗಿದೆ. 2020ರಿಂದ BBMPಯಲ್ಲೂ ಕೂಡ ಶುರುವಾಗಿದೆ. ಸೊ ಫೇಸ್ಡ್ ಮ್ಯಾನರಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಈಗೇನು ಮಾಡಿದ್ದೇವೆ ಅಂದರೆ, ಆಲ್ಟರ್ನೇಟ್ ಇದ್ದಿದ್ದನ್ನ ತೆಗೆದಾಕಿದ್ದೀವಿ ಅಷ್ಟೇ. ಇಷ್ಟು ದಿನ ಏನಾಗಿತ್ತು, ಇದೆಲ್ಲ ಇಂಟೆಗ್ರೇಟ್ ಆಗಿದ್ರೂ ಕೂಡ ಅದರ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿತ್ತು. ಅದರ್ಸ್ ಆಪ್ಷನಲ್ಲಿ ಎಲ್ಲ ಬರೀ ಫೇಕ್ ನಡೀತಾ ಇತ್ತು. ಫೇಕ್ ಅಂದರೆ ನೀವು ಏನು ಅಂತ ಕೇಳ್ಬೋದು, ಯಾಕಂದರೆ ಫೇಕ್ ಅಂತ ನಾನು ಎಷ್ಟು ಹೇಳಿದ್ರು ಕೂಡ ಯಾರಿಗೂ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಒಂದು ಕಾಪಿ ತರಿಸ್ದೆ, ತಗೊಂಡು ಬರ್ರಿ ಅಂತ. ಇದು ನೋಡಿ, ಇದು ಒಂದು ಖಾತಾ, ಇದು ಖಾತಾ. ಈಗ ನೋಡೋದಕ್ಕೆ ನಿಮ್ಗೆ ಅನ್ಸುತ್ತೆ ಇದು ಒರಿಜಿನಲ್ ಅಂತ, ಆದರೆ ಇದು 100ಕ್ಕೆ 100 ಫೇಕ್ ಇದೆ. ಇಂಥವು ಲಕ್ಷಾಂತರ ನಡೆದಿದ್ದಾವೆ ಇಲ್ಲಿವರೆಗೆ, ಲಕ್ಷಾಂತರ. ಇವರು BBMPಯಲ್ಲಿ ಖಾತಾ ಇಲ್ಲ, ಪಂಚಾಯಿತಿಯಲ್ಲಿ ಖಾತಾ ಇಲ್ಲ, ಮುನ್ಸಿಪಾಲ್ಟಿಯಲ್ಲಿ ಖಾತಾ ಇಲ್ಲ. ಬರೀ ಈ ಥರ ಒಂದು ಎಲ್ಲೋ DTP ಶಾಪಲ್ಲಿ ಹಿಂಗೆ ಬರ್ಕೊಂಡ್ಬರ್ತಾರೆ, ಕಂಪ್ಯೂಟರ್ ಶಾಪಲ್ಲಿ. ಇದರ ಆಧಾರದ ಮೇಲೆ ನೋಂದಣಿ ಆಗ್ತಾ ಇತ್ತು. ಎಷ್ಟಿದಾವೆ ಇಂಥ ಆಸ್ತಿಗಳು ಅಂತ ಕೇಳಿದ್ರೆ, ಬೆಂಗಳೂರಲ್ಲಿ 10ರಿಂದ 15 ಲಕ್ಷ ಆಸ್ತಿ ಇವತ್ತಿಗೂ ಖಾತೆ ಇಲ್ಲ. ಗ್ರಾಮ ಪಂಚಾಯತಿ ಲಿಮಿಟ್ ಅಲ್ಲಿ ಅವ್ರದ್ದು ಅಫಿಷಿಯಲ್ ಡೇಟಾ ತಗೊಂಡಿದ್ದೀನಿ, 90 ಲಕ್ಷ ಆಸ್ತಿಗಳು ಇವತ್ತಿಗೂ ಖಾತೆಗೆ ಬಂದಿಲ್ಲ. ಮುನ್ಸಿಪಾಲ್ಟಿಯಲ್ಲಿ ಅಟ್ಲೀಸ್ಟ್ 30 ಲಕ್ಷ ಆಸ್ತಿಗಳು ಖಾತೆಗೆ ಬಂದಿಲ್ಲ. ಇವೆಲ್ಲ ನೋಂದಣಿ ಆಗಿದ್ದಾವೆ. ಹೆಂಗಾಯ್ತು ಅಂದ್ರೆ, ಬರೀ ಇಂಥ ಫೇಕ್ ಡಾಕ್ಯುಮೆಂಟ್ಗಳ ಮೇಲೆ ನಡೆದಿದೆ.
ನೀವೆಲ್ಲ ಇಲ್ಲೇ ಮಾತಾಡಿದ್ರಿ, ಮಧ್ಯವರ್ತಿಗಳ ಹಾವಳಿ ಇದನ್ನ ಮಾಡ್ಕೊಡೋದು ಯಾರು? ಅದೇ ಮಧ್ಯವರ್ತಿನೇ. ಯಾಕೆ 40-50 ಸಾವಿರ ಒಂದು ರಿಜಿಸ್ಟ್ರೇಷನ್ಗೆ ತಗೋತಾರೆ ಅಂದ್ರೆ ಇದನ್ನೆಲ್ಲ ರೆಡಿ ಮಾಡ್ಕೊಡ್ಬೇಕಲ್ಲ, ಫೇಕ್ ಡಾಕ್ಯುಮೆಂಟು. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಅದರ್ಸ್ ಅನ್ನೋ ಆಪ್ಷನ್ ಅನ್ನ ತೆಗೆದಾಕಿ, ಪಂಚಾಯಿತಿಯಲ್ಲಿ ಖಾತಾ ಇದ್ರೆ ನಮ್ದು ಅವ್ರದ್ದು ಆಟೋಮ್ಯಾಟಿಕ್ ಆಗಿ ಇಂಟಗ್ರೇಟ್ ಆಗಿದೆ, ಅಲ್ಲಿ ಖಾತಾ ಇದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಈ ಫೇಕ್ ಡಾಕ್ಯುಮೆಂಟ್ ಪೇಪರ್ ಖಾತೆ ಮೇಲೆ ಮಾಡೋದಿಲ್ಲ ಅನ್ನೋದನ್ನ ಮಾಡಿದ್ದೇವೆ. BBMPಯಲ್ಲಿ ಇದನ್ನ ಈಗ ರೋಲ್ ಔಟ್ ಮಾಡಿದಾಗ ನೀವು ಹೇಳ್ದಂಗೆ ನಿಜ ಆರಂಭದಲ್ಲಿ ಬಹಳ ಸಮಸ್ಯೆ ಆಯಿತು. ಆರಂಭದಲ್ಲಿ ಏನಾಯ್ತು, ಒಂದು 15,000 ಅರ್ಜಿ ಬಂತು. ಒಂದು ದಿನಕ್ಕೆ ನಮಗೆ ವಿಲೆ ಮಾಡೋಕ್ಕಾಗಿದ್ದು 200-300. ಆದರೆ ಇವತ್ತು ಒಂದು ದಿನಕ್ಕೆ 2,000 ಅರ್ಜಿ ಬರ್ತಾ ಇದೆ. 3,000 ಒಂದು ದಿನಕ್ಕೆ ಈ ಖಾತಾನ ಇಶ್ಯೂ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ BBMP ಲಿಮಿಟ್ ಅಲ್ಲೂ ಕೂಡ. ಈಗ ಆರಂಭದಲ್ಲಿ ನೀವು ಹೇಳಿದ್ದು ನಿಜ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ತಾವು ಅರ್ಥ ಮಾಡ್ಕೋಬೇಕು, ಆಲ್ಮೋಸ್ಟ್ ವಿತಿನ್ 1.5 months ಸಿಸ್ಟಮ್ ಅನ್ನ ನಾವು ಸ್ಟೆಬಿಲೈಸ್ ಮಾಡಿದ್ದೇವೆ. ಇವತ್ತು 16 ಲಕ್ಷ ಫೇಕ್ ರಿಜಿಸ್ಟ್ರೇಷನ್ಗಳನ್ನ ನಿಲ್ಲಿಸಿದ್ರು ಕೂಡ ವಿತಿನ್ ಮ್ಯಾಟರ್ ಆಫ್ 2 ತಿಂಗಳ ಒಳಗಡೆ ಸಿಸ್ಟಮ್ ಅನ್ನ ನಾವು ಸ್ಟೆಬಿಲೈಸ್ ಮಾಡಿ ಏನು ಟ್ರಾನ್ಸಿಷನಲ್ ಪ್ರಾಬ್ಲಮ್ ಅನ್ನ ಬಹುತೇಕ ಸಾಲ್ವ್ ಮಾಡಿದ್ದೇವೆ. 90% ಇನ್ನೂ ಇದೆ, ಇಲ್ಲ ಅಂತಲ್ಲ, ಮಾಡ್ತಾ ಇದ್ದೇವೆ. ಡೇ ಟು ಡೇ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಈಗ 54,000 ಖಾತಾಗಳು BBMPಯಿಂದ ಇಶ್ಯೂ ಆಗಿದೆ. ಈಗ ಪರ್ ಡೇ ಖಾತಾ ಇಶ್ಯೂ ಮಾಡುವಂಥ ಕೆಪಾಸಿಟಿ BBMPಯಲ್ಲಿ ದಿನಕ್ಕೆ 3,000ಕ್ಕೆ ಹೋಗಿದೆ. ಸೊ ಇನ್ಮೇಲೆ ನಾವೇ ಈಗ BBMPನವರು ಅವರೇ ಹೋಗಿ ಖಾತಾವನ್ನ ಮಾಡಿಕೊಡುವಂಥ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಸುಲಿಗೆ ಆಗಿದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಸ್ವಲ್ಪ ಸಮಸ್ಯೆಗಳು ಇರ್ತವೆ. ಇನ್ನು ತಾವು ರೆವಿನ್ಯೂದು ಕೇಳಿದ್ದೀರಾ, ರೆವಿನ್ಯೂದು ನೋಡಿ.